ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಈ ವಾರ ಅಂದರೆ 8ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಬಹಳ ಒಂದು ಶುಭದಾಯಕವಾದ ವಾರ ಅಂತ ಹೇಳಬಹುದು. ಬಹಳ ಜನ ನೆಂಟರನ್ನು ನೀವು ಅಪೇಕ್ಷಿಸಬಹುದು. ಜೊತೆಗೆ ಒಳ್ಳೆ ಖಾದ್ಯಗಳನ್ನು ಅಥವಾ ಭಕ್ಷ್ಯಗಳನ್ನು ಬೇರೆ ಬೇರೆ ಪ್ರಾಂತ್ಯದ್ದಾಗಿರ್ಬಹುದು ಅಂಥದ್ದನ್ನು ನೀವು ಸವಿಯುವಂತಹ ಪರಿಸ್ಥಿತಿ ಈ ವಾರ ಒದಗಿ ಬಂದಿದೆ. ಬಹಳ ಶುಭವನ್ನು ಸೂಚಿಸ್ತಾ ಇದೆ. ಜೊತೆಗೆ ನಿಮಗೆ ಒಳ್ಳೊಳ್ಳೆ ಸುದ್ದಿಗಳು ಸಹ ಬರುತ್ತಾ ಹೋಗುತ್ತವೆ ಈ ವಾರ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಸಹ ಒಳ್ಳೆಯ ಸುದ್ದಿ ಕೇಳುವಂತಹ ಅವಕಾಶ ಒದಗಿ ಬಂದಿದೆ ಈ ವಾರ. ಜೊತೆಗೆ ಸಾಕಷ್ಟು ಧನಲಾಭವನ್ನು ಅವರು ನೋಡ್ತಾರೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ವೃಷಭ ರಾಶಿಯವರು ಈ ವಾರ ಗೆದ್ದೇ ಗೆಲ್ತಾರೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಭಯ, ಏನೋ ಒಂದಿಷ್ಟು ಕಸಬಿಸಿ ಮನಸ್ಸಿಗೆ ಅಂದುಕೊಂಡಂತಹ ಕಾರ್ಯ ಆಗಲಾರದು, ಒಂದಿಷ್ಟು ಸುಖವಿಲ್ಲದಂತಹ ವಾತಾವರಣವನ್ನು ಮಿಥುನ ರಾಶಿಯವರು ಈ ವಾರ ಅನುಭವಿಸ್ತಾರೆ. ಆದಷ್ಟು ಹಳದಿ ಉಡುಪು ಅಥವಾ ಬಿಳಿ ಉಡುಪನ್ನು ಅವರು ಧರಿಸಿದ್ರೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಜೊತೆಗೆ ತುಳಸಿ ಹಾರವನ್ನು ಕೃಷ್ಣನಿಗೆ, ಹಾರನೇ ಆಗಬೇಕಂತ ಇಲ್ಲ, ಒಂದಿಷ್ಟು ತುಳಸಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ತುಳಸಿಯನ್ನು ಶ್ರೀಕೃಷ್ಣನ ಪಾದಗಳಿಗೆ ಸಮರ್ಪಿಸಿದ್ರೆ ಸಾಕಷ್ಟು ಸಮಾಧಾನವನ್ನು ಅವರು ಈ ವಾರ ಹೊಂದುತ್ತಾರೆ. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಶತ್ರುಗಳು ಇರುವುದಿಲ್ಲ. ಯಾರನ್ನ ನೀವು ಶತ್ರು ಅಂತ ಭಾವಿಸಿದ್ರು ಈ ವಾರ ಆ ಶತ್ರುಗಳು ಸಹ ನಿಮ್ಮ ಒಂದು ಒಂದು ಪ್ರಭಾವದಿಂದ ಅಥವಾ ನಿಮ್ಮ ಒಂದು ಒಳ್ಳೆಯ ಸ್ವಭಾವದಿಂದ ಶತ್ರುಗಳು ಸಹ ನಿಮ್ಮ ಮುಂದೆ ಮಂಡಿಯೂರಿ ಸೋಲುತ್ತಾರೆ. ಹಾಗಾಗಿ ಈ ವಾರ ನಿಮಗೆ ಯಾವುದೇ ತರಹದ ಸೋಲು ಇರೋದಿಲ್ಲ. ನೀವು ಅಂದುಕೊಂಡಿದ್ದನ್ನು ಟು ದಿ ಪಾಯಿಂಟ್ ಮಾಡುವಂತಹ ಒಂದು ಒಳ್ಳೆಯ ವಾರವಾಗಿದೆ. ನೀವು ಯಾವುದಾದ್ರೂ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಬಹುದಿನದಿಂದ ಅಂದ್ಕೊಳ್ತಾ ಇದ್ದರೆ ಈ ವಾರ ಬಹಳ ಪ್ರಶಸ್ತವಾಗಿದೆ. ನಿಮಗೆ ಯಾವ ಶತ್ರುಗಳ ಕಾಟವೂ ಇಲ್ಲ, ಭಯವೂ ಇಲ್ಲ. ಆರಾಮವಾಗಿ ನೀವು ಮುಂದುವರೆದು ಈ ವಾರ ನಿಮ್ಮ ಕೆಲಸವನ್ನು ನೀವು ಸಾಧಿಸಿಕೊಳ್ಬಹುದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಈ ವಾರ ಸಾಕಷ್ಟು ಧನಲಾಭವನ್ನು ನೋಡ್ತಾರೆ. ಜೊತೆಗೆ ಒಂದಿಷ್ಟು ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಎಲ್ಲ ಅವಕಾಶಗಳು ಸಿಂಹರಾಶಿಯವರಿಗೆ ಈ ವಾರ ಒದಗಿ ಬರ್ತಾ ಇದೆ. ಪ್ರಾಯಶಃ ಬಹುದಿನದಿಂದ ಅವರು ಯಾವುದಾದ್ರೂ ವಸ್ತುಗಳನ್ನು ಕೊಂಡುಕೊಳ್ಳಬೇಕು ಅಂತಿದ್ದು ಆಗದೇ ಇದ್ದರೆ ಈ ವಾರ ಅದು ಆಗುವಂತಹ ಎಲ್ಲ ಲಕ್ಷಣಗಳಿವೆ. ಚಿಕ್ಕ ಪುಟ್ಟ ಹೋಮ್ ಅಪ್ಲಯನ್ಸಸ್ ಇರಬಹುದು, ಮನೆಗೆ ಬೇಕಾದಂತಹ ಸಲಕರಣೆಗಳಿರ್ಬೋದು, ಅಪ್ಲಯನ್ಸಸ್ ಇರಬಹುದು. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಅಂತ ನೋಡೋದಾದರೆ ಕಾರು, ಬೈಕು, ಸ್ಕೂಟರು ಇಂತಹ ಒಂದಿಷ್ಟು ವಾಹನಗಳ ಖರೀದಿ ಕೂಡ ಇದೆ. ಜೊತೆಗೆ ಮನೆಗೆ ನೆಂಟರು ಬರುತ್ತಾರೆ, ಅವರು ಸಿಹಿ ಸುದ್ದಿಯನ್ನೇ ಹೊತ್ತು ತರುತ್ತಾರೆ ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಈ ವಾರ ಬಹಳ ಪ್ರಶಸ್ತವಾಗಿದೆ. ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಆಗಲಿವೆ. ಜೊತೆಗೆ ಒಂದಿಷ್ಟು ಧನ ಸಂಪಾದನೆ ಆಗುತ್ತೆ ಮತ್ತು ನಿಮ್ಮ ಸಂಗಾತಿಯಿಂದ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ ನಿಮಗೆ. ನೀವೇನನ್ನು ಅಪೇಕ್ಷಿಸ್ತೀರಾ ಆ ಸಪೋರ್ಟ್ ಅವ್ರು ಕೊಡ್ತಾರೆ ನಿಮಗೆ. ಎಲ್ಲವೂ ಪಾಸಿಟಿವ್ ಆಗಿದೆ. ಆರಾಮದಾಯಕವಾಗಿ, ಅತಿ ವಿನೋದವಾಗಿ, ಅತಿಯ ಒಂದು ಸಂತೋಷದಿಂದ ಕಳೆಯುವಂಥ ವಾರ ಇದಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಒಂದಿಷ್ಟು ಧನ ನಷ್ಟ, ಒಂದಿಷ್ಟು ಫಲವಿಲ್ಲದ ವಾರ್ತೆ ಕೇಳ್ತಾರೆ ಹಾಗೂ ಜನವಿರೋಧಿ ಕಲಹ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಅಷ್ಟೇನು ಸುಖದಾಯಕವಾಗಿ ಇರಲಾರದು. ಹಾಗಾಗಿ ನೀವು
ಕೆಂಪು ದಾಸವಾಳವನ್ನು ಗಣೇಶನಿಗೆ ಅರ್ಪಿಸುವುದರಿಂದ ಹಾಗೂ ತಿಳಿ ನೇರಳೆ ಬಣ್ಣದ ಉಡುಪುಗಳನ್ನು ನೀವು ಧರಿಸುವುದರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕಂಡುಕೊಳ್ತೀರಾ. ಮುಂದಿನ ರಾಶಿ ಧನುರ್ರಾಶಿ. ಧನುರಾಶಿಯವರಿಗೂ ಈ ವಾರ ಅಷ್ಟೇನು ಸುಖದಾಯಕವಾಗಿ ಕಂಡು ಬರ್ತಾ ಇಲ್ಲ. ಸಾಕಷ್ಟು ಧನಹಾನಿಯಾಗುವುದು ಕಾಣಿಸ್ತಾ ಇದೆ. ಒಂದಿಷ್ಟು ಮಾಡಲಿಲ್ಲದ ತಪ್ಪಿಗೆ ನಿಮ್ಮನ್ನು ಹೊಣೆ ಮಾಡುವಂತಹ ಸಾಧ್ಯತೆ ಬಹಳಷ್ಟು ಕಂಡು ಬರ್ತಾ ಇದೆ. ಜೊತೆಗೆ ಒಂದಿಷ್ಟು ಬೇಡದೇ ಇರುವ ವಾರ್ತೆಗಳನ್ನು ಸಹ ನೀವು ಕೇಳ್ತೀರಾ. ಅಷ್ಟಾಗಿ ಸುಖವೆಲ್ಲದ ವಾರ ಇದಾಗಿರುತ್ತೆ. ಕಾಷಾಯ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ಸಾಕಷ್ಟು ಸಮಾಧಾನ ಸಿಗುತ್ತೆ ನಿಮಗೆ. ಹಾಗೂ ಹಳದಿ ಬಣ್ಣದ ಪುಷ್ಪವನ್ನು ಗುರುಚರಣಗಳಿಗೆ ಸಮರ್ಪಿಸಿ. ಗುರುಗಳು ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದನ್ನೇ ಮಾಡ್ತಾರೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಅಂದುಕೊಂಡದ್ದೆಲ್ಲವೂ ಆಗುವಂತಹ ಎಲ್ಲ ಲಕ್ಷಣಗಳು ಈ ವಾರ ಕಂಡು ಬರ್ತಾ ಇದೆ. ಜೊತೆಗೆ ಒಳ್ಳೆಯ ಒಂದು ಧನ ಲಾಭ ಕೂಡ ಮಕರ ರಾಶಿಯವರಿಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ನೀವು ಅಂದ್ಕೊಂಡಿದ್ದ ಎಲ್ಲ ಕಾರ್ಯಗಳು ಸಿದ್ಧಿಯಾಗುವ ಹಂತದಲ್ಲಿ ಇದೆ ಮಕರ ರಾಶಿಯವರಿಗೆ. ಮುಂದಿನ ರಾಶಿ ಕುಂಭರಾಶಿ. ಒಂದಿಷ್ಟು ಬೇಡವಾದಂತಹ ವಿಚಾರಗಳನ್ನು ಸ್ವೀಕರಿಸುವಂತಹ ಟೈಮ್ ಬಂದಿದೆ. ತುಂಬ ಕಷ್ಟವಾಗಿರುತ್ತೆ ಕೇಳಲಿಕ್ಕೆ, ಆದರೂ ಇದನ್ನು ನೀವು ಸ್ವೀಕರಿಸಲೇಬೇಕು. ಒಂದಿಷ್ಟು ಬೇಡವಾದಂತಹ ಸುದ್ದಿಯನ್ನು ನಿಮಗೆ ಬೇಕಾದವರೇ ಹೊತ್ತು ತರ್ತಾರೆ. ಹಾಗಾಗಿ ಸ್ವಲ್ಪ ಮನಸ್ಸನ್ನು ತಿಳಿಗೊಳಿಸ್ಕೊಂಡಿರಿ. ಅದರ ಜೊತೆಗೆ ಈ ಬೇಡವಾದ ಸುದ್ದಿಯನ್ನು ಕೇಳಿದ ನಂತರ ನಿಮ್ಮ ಮೇಲೆ ಆಗುವಂತಹ ಪರಿಣಾಮವೂ ಕೂಡ ಒಂದಿಷ್ಟು ಬೇಡದ್ದಾಗಿದೆ. ಹಾಗಾಗಿ ದಯವಿಟ್ಟು ಸ್ವಲ್ಪ ಮನಸ್ಸಿಗೆ ಸಮಾಧಾನವನ್ನು ತೆಗೆದುಕೊಂಡು ಯಾವುದೇ ರೀತಿಯಾದ ತಪ್ಪು ನಿರ್ಧಾರಗಳಿಗೆ ಬರಬೇಡಿ. ಸ್ವಲ್ಪ ಶಾಂತವಾಗಿಟ್ಕೊಳ್ಳಿ ಮನಸ್ಸನ್ನು. ಈ ವಾರ ನಿಮಗೆ ಸಾಕಷ್ಟು ಕನ್ಫ್ಯೂಷನ್ ಸಹ ಆಗೋದ್ರಿಂದ ಗುರುವಿನ ಆರಾಧನೆಯನ್ನು ಮಾಡಿಕೊಂಡ್ರೆ ಸಾಕಷ್ಟು ಸಮಾಧಾನ ನಿಮ್ಮ ಮನಸ್ಸಿಗೆ ಸಿಗಲಿದೆ. ನಿಮಗೆ ಇಷ್ಟ ಬರುವಂತಹ ಗುರು, ಯಾವ ಗುರುವಾದರೂ ಪರವಾಗಿಲ್ಲ. ನಿಮ್ಮ ಮನಸ್ಸಿಗೆ ಯಾರು ಬರ್ತಾರೆ? ಸಾಯಿಬಾಬಾ ಬಂದರೆ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು ಬಂದರೆ ರಾಘವೇಂದ್ರ ಸ್ವಾಮಿಗಳು, ಶೃಂಗೇರಿ ಮಠದ ಗುರುಗಳು ಬಂದರೆ ಅವರು. ಯಾವ ಗುರುಗಳನ್ನು ನೀವು ಆರಾಧಿಸ್ತೀರಾ ಅಥವಾ ನೀವು ಪಾಲಿಸ್ತೀರಾ ಆ ಗುರುಗಳನ್ನ ನೀವು ಪಾಲಿಸಬಹುದು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಪಟ್ಟ ಕಷ್ಟಗಳಿಗೆ ಈ ವಾರ ಒಳ್ಳೆಯದೇ ಆಗುತ್ತೆ. ಸೊ ಹಾಗಾಗಿ ಮೀನರಾಶಿಯವರು ಎಷ್ಟೇ ಕಷ್ಟಪಟ್ಟಿದ್ರು ಇಷ್ಟು ದಿನ ಈ ವಾರ ನೀವು ಅಂದ್ಕೊಂಡಿರುವಂತಹ ಕಾರ್ಯ ಸುಗಮವಾಗಿ ನೆರವೇರುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. 8ನೇ ತಾರೀಕಿನಿಂದ 14ನೇ ತಾರೀಕು ಫೆಬ್ರವರಿ ಈ ಒಂದು ವಾರದ ಭವಿಷ್ಯವನ್ನು ನಾನು ಕೊಟ್ಟಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಧನ್ಯವಾದಗಳು.